ಇದು ಬಹಳ ಗಂಭೀರವಾದಂಥ ವಿಚಾರ ಇದೆ. ಇದು ಅಷ್ಟು ಲಘುವಾಗಿ ಪರಿಗಣಿಸ್ತಕ್ಕಂಥ ವಿಚಾರ ಅಲ್ಲ. ನಾನು ಹೇಳ್ದಂಗೆ ಸಣ್ಣ ಪುಟ್ಟ ವಹಿವಾಟಿನ ವಿಚಾರ ಅಲ್ಲ. 5,000 ಕೋಟಿ ಇವತ್ತು ಕಂಪ್ಲೀಟಾಗಿ ಮಿಸ್ಮ್ಯಾನೇಜ್ಮೆಂಟ್ ಆಗಿದೆ ಅಂದರೆ ಇದಕ್ಕೆ ನೇರವಾಗಿ ಹೊಣೆಗಾರಿಕೆ ಈ ರಾಜ್ಯ ಸರ್ಕಾರ, ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು, ಜೊತೆಯಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳು ಕೂಡ ಇದಕ್ಕೆ ಉತ್ತರ ಕೊಡಬೇಕಾಗ್ತದೆ ಈ ಸಂದರ್ಭದಲ್ಲಿ. ಆ ನಿಟ್ಟಿನಲ್ಲಿ ಕೆಲವೊಂದಷ್ಟು ಡಾಕ್ಯುಮೆಂಟೇಷನ್ಗಳನ್ನ ರೆಡಿ ಮಾಡಿದ್ದೇನೆ, ಒಂದಷ್ಟು ಅಧ್ಯಯನವನ್ನು ಮಾಡಿದ್ದೇನೆ. ಅದನ್ನು ತಮ್ಮ ಮುಂದೆ ಕೂಡ ಇಡಲಿಕ್ಕೆ ಬಯಸ್ತೇನೆ. ಒಂದೊಂದಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯೋಜನೆ ಘೋಷಣೆ ಮತ್ತು ಆರಂಭಿಕ ಸರ್ಕಾರಿ ಆದೇಶಗಳು ಅಂದರೆ ಯಾವತ್ತು ಡೇಟ್ಗಳು ಮತ್ತು ಆರ್ಡರ್ಸ್ಗಳು ಎಲ್ಲಿಂದ ಶುರು ಆಯಿತು, ಎಲ್ಲಿಂದ ಜಾರಿ ಆಯಿತು ಈ ಒಂದು ಯೋಜನೆ ಅಂತಕ್ಕಂಥದ್ದು ಡೇಟ್ ಸಮೇತವಾಗಿ ತಿಳಿಸ್ತೇನೆ. 2023 20/05 ಅನುಮೋದನೆ ಆದೇಶ ಆಯಿತು. ಅಲ್ಲಿಂದ ಮತ್ತೆ 2023 ಅಂದರೆ ಮುಂದಿನ ತಿಂಗಳು 6/6 ಅಧಿಕೃತವಾಗಿ ಜಾರಿ ಆದೇಶ ಆಯಿತು. ಮತ್ತೆ 2023 17/7 ಅನುಷ್ಠಾನದ ಮಾರ್ಗಸೂಚಿಯು ಕೂಡ ಬಂತು. ಅಲ್ಲಿಂದ ಆಗಸ್ಟ್ 30ನೇ ತಾರೀಕು 2023 ನಗದು ವಿತರಣೆ ಚಾಲನೆ ಆಯಿತು. ಇದಾದಾಗ ಮೈಸೂರಿನಲ್ಲಿ ಒಂದು ದೊಡ್ಡ ಮಟ್ಟದ ಬೃಹತ್ ಸಮಾರಂಭವನ್ನು ಮಾಡ್ತಾರೆ. ಅಂದರೆ ಅಲ್ಲಿ ಮೊದಲನೇ ಕಂತನ್ನು ಬಿಡುಗಡೆ ಮಾಡ್ತಕ್ಕಂಥದ್ದಕ್ಕೆ ಗೃಹಲಕ್ಷ್ಮಿ ಯೋಜನೆಯನ್ನು ಮುಂದಿಟ್ಕೊಂಡು ಅದನ್ನು ಜಾರಿಗೊಳಿಸಿ ಆಗಸ್ಟ್ 30ನೇ ತಾರೀಕು 2023ರಲ್ಲಿ ಇದು ಮೊದಲನೇ ಕಂತು 2,000 ರೂಪಾಯಿ ಕೊಡ್ತೇವೆ ಅಂತಕ್ಕಂಥದ್ದು ಅಧಿಕೃತವಾಗಿ ಚಾಲನೆಯನ್ನು ಕೊಡ್ತಕ್ಕಂಥದ್ದು ಮೈಸೂರು ಜಿಲ್ಲೆಯಿಂದ ಪ್ರಾರಂಭ ಆಯಿತು. ಈಗ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು 2023 ಮತ್ತು 24ರ ಸಾಲು ಆಗಸ್ಟ್ ತಿಂಗಳಲ್ಲಿ ಶುರುವಾದಂಥದ್ದು. ನಮ್ಮ ಫೈನಾನ್ಷಿಯಲ್ ಇಯರ್ ಎಂಡ್ ಅಂದರೆ ನಾವು ಮಾರ್ಚ್ವರೆಗೂ ಭಾವಿಸ್ತೇವೆ. ಸೊ ಆಗಸ್ಟ್ರಿಂದ ಮಾರ್ಚು ಅಂತಕ್ಕಂಥದ್ದನ್ನ ನಾವು ಲೆಕ್ಕಾಚಾರ ಮಾಡಿ ಹೇಳ್ತಕ್ಕಂಥದ್ದಾದರೆ ಸರಿ ಸುಮಾರು 8 ತಿಂಗಳು ಮೊದಲನೇ ವರ್ಷ ಅಂದರೆ 8 ಕಂತು ಪೇಮೆಂಟ್ ಕೊಟ್ಟಿದ್ದಾರೆ. ನಮ್ದೇನು ತಕರಾರಿಲ್ಲ, ಪೇಮೆಂಟ್ ಹೋಗಿದೆ ಅಂತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿರತಕ್ಕಂಥ ವಿಚಾರ. ಇಲ್ಲಿ ನಮ್ಮ ತಕರಾರು ನಾವೆಲ್ಲಿ ರೇಸ್ ಮಾಡ್ತಾ ಇದ್ದೀವಿ ಜನರ ಪರವಾಗಿ ಅಂದರೆ 2024 ಮತ್ತು 25ರ ಸಾಲು ಆರ್ಥಿಕ ವರ್ಷ. ದಯವಿಟ್ಟು ಇದನ್ನ ಭಾಳ ಸೂಕ್ಷ್ಮವಾಗಿ ತಾವು ಪರಿಗಣಿಸಬೇಕು. ಅಂದಾಜು ಆಸ್ ಇಟ್ ಈಸ್ 1,28,00,000 ಮಹಿಳೆಯರು ಫಲಾನುಭವಿಗಳು ಅಂತಕ್ಕಂಥದ್ದು ಪ್ರತಿ ವರ್ಷವೂ ಕೂಡ ಇದೊಂದು ಅಂದಾಜಿನ ಮೇಲೆ ಕೊಡ್ತಾ ಹೋಗ್ತಾ ಇದ್ದಾರೆ. ಇಲ್ಲಿ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇದೆ ಅಂದರೆ 2024-25ರ ಸಾಲಿನಲ್ಲಿ ಕೇವಲ 10 ತಿಂಗಳು ಕಂತು ಮಾತ್ರ ಕೊಟ್ಟಿದ್ದಾರೆ. ತಿಂಗಳಿಗೆ 1 ಕಂತು, 12 ತಿಂಗಳಿಗೆ 12 ಕಂತು. 12 ಕಂತು ಕೊಡುವಂಥ ಕಡೆ ಸಾಲು 2024-25ರಲ್ಲಿ ಫೆಬ್ರವರಿ ಮತ್ತು ಮಾರ್ಚ್, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, ಫೆಬ್ರವರಿ ತಿಂಗಳು ಮತ್ತು ಮಾರ್ಚ್ ತಿಂಗಳು ಇವೆರಡೂ ತಿಂಗಳ ಹಣಕಾಸು ಹೆಚ್ಚು ಕಮ್ಮಿ ಸರಿಸುಮಾರು 5,000 ಕೋಟಿಯಷ್ಟು 2 ತಿಂಗಳ ಹಣಕಾಸು ಗೃಹಲಕ್ಷ್ಮಿ ಯೋಜನೆ ಹೆಣ್ಣು ಮಕ್ಕಳ ಖಾತೆಗಳಿಗೆ ಜಮಾ ಆಗಲಿಲ್ಲ. 2024-25 10 ತಿಂಗಳು ಕಂತು ಕೊಟ್ಟಿರೋದು. ಅಲ್ಲಿಂದ ಮುಂದೆ ಹೋಗ್ತೀನಿ. ಎಸ್, ಬಹಳ ಮುಖ್ಯವಾದಂಥ ವಿಚಾರ ಏನಂದರೆ ಬಡ್ಜೆಟ್ನಲ್ಲಿ ಪ್ರಾವಿಷನನ್ನು ತೋರಿಸ್ಕೊಂಡಿದ್ದಾರೆ. ಆದರೆ ಈ ಬಡ್ಜೆಟ್ನ ಪ್ರಾವಿಷನ್ನ ತೋರಿಸ್ಕೊಂಡಿಯೂ ಕೂಡ ಹಣಕಾಸು 5,000 ಕೋಟಿ ತಲುಪಿಲ್ಲ. ಅಂದರೆ ಐದರ್ ನೀವು ಇದನ್ನು ಕ್ಯಾರಿ ಫಾರ್ವರ್ಡ್ ಮಾಡಿರಬೇಕು, ಇಲ್ಲ ಅಂತ ಹೇಳಿದ್ರೆ ಯಾವಾಗ ಕೊಡ್ತೀವಿ ಅನ್ನೋದಾದರೂ ಹೇಳಬೇಕು, ಅಥವಾ ಈ 5,000 ಕೋಟಿ ಬೇರೆ ಇನ್ಯಾವುದಾದ್ರೂ ಇಲಾಖೆಗೆ ಏನಾದರೂ ವರ್ಗಾವಣೆ ಮಾಡ್ಕೊಂಡಿದ್ದೀರಾ, ಕ್ಯಾಬಿನೆಟ್ಟಲ್ಲಿ ಏನಾದರೂ ಮುನ್ನೆಲೆಗೆ ಬಂದು ಇದೇನಾದ್ರು ಚರ್ಚೆ ಮಾಡ್ಕೊಂಡಾಗಿದೆಯಾ, ಇದಿಷ್ಟು ವಿಚಾರದ ಬಗ್ಗೆ ಸರ್ಕಾರ ದಯಮಾಡಿ ನಮ್ಗೆ ಉತ್ತರ ಕೊಡಬೇಕು.